ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನಮಸ್ಕಾರ, ನಮಸ್ತೆ. ಎಲ್ಲರಿಗೂ ಸಂಕ್ರಮಣದ 2026 ಸಂಕ್ರಮಣದ ಶುಭಾಶಯಗಳು. ನಾವು ಫಸ್ಟ್ 2026 ಇವತ್ತು 12ನೇ ತಾರೀಕು ಜನವರಿ, ನಾಳೆ 13, 14 ಸಂಕ್ರಮಣ ಅದ. ಅದಕ್ಕೆ ನಾವು ಸಂಕ್ರಮಣ ಮೊದಲ ದರ್ಶನ ಮಾಡ್ಲಿಕ್ಕೆ ನಾವು ಎಲ್ಲಿ ಬಂದಿದ್ದೇವೆ ಅಂದರೆ ಶ್ರೀ ಸಿದ್ದೇಶ್ವರ ತೀರ್ಥಸ್ಥಾನ ಮಾಚಿನೂರಕ್ಕೆ ಬಂದಿದ್ದೆವು. ಇದು ಮಾಚಿನೂರು ಎಲ್ಲಿದಪ್ಪ ಅಂದ್ರೆ ವಿಜಯಪುರದಿಂದ 99 ಕಿಲೋಮೀಟರ್ ಇದೆ. ವಿಜಯಪುರ ಕರ್ನಾಟಕದಿಂದ. ಸೋಲಾಪುರ ಮಹಾರಾಷ್ಟ್ರದಿಂದ 40 ಕಿಲೋಮೀಟರ್ ಇದೆ. ಅಲ್ಲಿಂದ ಇಲ್ಲೇ ಮಂಗಳವೇಡ ಬರುತ್ತೆ, 14 ಕಿಲೋಮೀಟರ್ ಮಂಗಳವೇಡ ಇದೆ. ಇದು ಮಂಗಳವೇಡಕ್ಕೆ ಸಂತರ ಶ್ರೇಷ್ಠ ಸ್ಥಾನ ಅಂತಾರೆ. ಮಂಗಳವೇಡ ಸಂತರ ಕ್ಷೇತ್ರ ಅಂತಾರೆ ಇದಕ್ಕೆ, ಮಂಗಳವೇಡಕ್ಕೆ. ಅದಕ್ಕೆ ಮೊದಲು ನಾವು ಮಾಚನೂರು ಸಿದ್ದೇಶ್ವರ ದರ್ಶನ ಮಾಡ್ಬೇಕಂತ ಈ ಸಂಕ್ರಮಣದಾಗ ಬಂದಿದ್ದೆವು. ಇದು ಮಹಾದ್ವಾರ ಇದೆ. ಇದು ಮಾಚನೂರದ್ದು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ಹೋಗಿ ನಿಮಗೆಲ್ಲ ತೋರಿಸ್ತೇವೆ ಏನೇನಂತೇಳಿ. ಬಹಳ ಸುಕ್ಷೇತ್ರ ಅದ ಇದು. ಕಲ್ಯಾಣಿ ಚಾಲುಕ್ಯರು ಅವಾಗಿನ ಕಾಲದ್ದಿದು, 10ನೇ ಶತಮಾನ 11ನೇ ಶತಮಾನ ಅದಕ್ಕಿಂತ ಹಿಂದಿಂದಿದು ಮಂದಿರ ಇದೆ. ಇದು ಬಹಳ ಅದ್ಭುತ ಇದೆ, ಸುಕ್ಷೇತ್ರ ಇದೆ. ಇಲ್ಲೆಲ್ಲ ಬಹಳ ದೊಡ್ಡ ಕಥೆಗಳಾಗಿವೆ. ಅಂದರೆ ಔರಂಗಜೇಬ 1964ರಿಂದ 1701 ತನ ಇಲ್ಲಿ ವಾಸ್ತವ್ಯ ಹೂಡಿದ್ದ. ಯಾರು? ಔರಂಗಜೇಬ. ದೊಡ್ಡ ಕಥೆ ಇದೆ. ಯಾಕೆ ಔರಂಗಜೇಬ ಅವಾಗ ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ತಿದ್ದ. ಅದಕ್ಕೆ ಈ ಮಾಚಿನೂರ ಲಿಂಗವನ್ನು ನಾಶ ಮಾಡಬೇಕಂತ ಮನಸ್ಸಿನಾಗ ಬಂದು ಸೈನಿಕರನ್ನು ಕಳಿಸಿಕೊಟ್ರ ಜೇನು ಹುಳುಗಳು ಮುತ್ತಿಗೆ ಹಾಕಿ ಅವರನ್ನು ಓಡಿಸಿ ಬಿಟ್ಟಿದ್ದು ಅಂತದ್ದು ಪ್ರತೀತಿ ಇದೆ, ಕಥೆ ಇದೆ. ಇಲ್ಲಿ ಅವರಿಗೆ ಆಗಲಿಲ್ಲ. ಅದಕ್ಕೆ ಔರಂಗಜೇಬನು ಇದರ ಭಕ್ತ ಅದ. ಈ ಇದರದು ಎಷ್ಟೋ ಏನೋ ದೇಣಿಗೆ ಕೊಟ್ಟಿದ್ದಾನೆ ಇಲ್ಲಿ, ಅದು ಕಥೆ ಇದೆ. ಅದಕ್ಕೆ ನಾವೀಗ ಸುಕ್ಷೇತ್ರ, ನಮ್ಮ ಹಿಂದೂ ಧರ್ಮದ ಸುಕ್ಷೇತ್ರ ಇದು. ಅದಕ್ಕೆ ಈ 2026 ಸಂಕ್ರಮಣದ ಪ್ರಪ್ರಥಮವಾಗಿ ದರ್ಶನ ತಗೋಬೇಕು ನನ್ನ ಮನಸ್ಸಿನಾಗ ಬಂತು. ನಾ ಬಂದೀನಿ, ಬನ್ರಿ ಹೋಗೋಣ. ಈ ದ್ವಾರದಿಂದ ಒಳಗಡೆ ಹೋಗ್ಬೇಕು ಮಾತನಾಡಕ್ಕೆ. ಬನ್ನಿ ಹೋಗೋಣ. ನಮಸ್ಕಾರ. ಇದು ಸಿದ್ದೇಶ್ವರ ದೇವಸ್ಥಾನ ಮಾಚಿನೂರದ್ದು ದ್ವಾರ ಬಾಗಿಲಿದು. ನಾವು ಒಳಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲೇನು ಇಲ್ವಾ, ಇದು ನೋಡಿದ್ದು, ಇದು ಬೋರ್ಡ್ ನೋಡಿ. ಇದು ಈ ಮಂದಿರ ಭಾರತೀಯ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದಿದೆ. ಅದು ತಗೊಂಡದು ಭಾರತೀಯ ಪುರಾತತ್ವ ಇಲಾಖೆ ಒಳಪಟ್ಟಿದೆ. ಇದು ಮಂದಿರ ಬಹಳ ಪ್ರಾಚೀನ ಮಂದಿರ. ಇದು 10ನೇ ಶತಮಾನಕ್ಕಿಂತ ಮೊದಲಿಂದು ಇದು. ಅದಕ್ಕೆ ಇದು ಭಾರತೀಯ ಪುರಾತತ್ವ ಇದನ್ನು ಅವರು ಇದ್ರೊಳಗೆ ತಗೊಂಡಾರ. ಇದನ್ನು ಸಿದ್ದೇಶ್ವರ ಈಗ ನಾವು ಒಳಗಡೆ ಬಂದಿದ್ದೇವೆ ದ್ವಾರ ಬಾಗಿಲದಿಂದ. ಇದು ಒಳಗಡೆ ಈ ತರ, ಇದು ಒಳಗಡೆ ಬಂದ ಕೂಡಲೇ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಶ್ರೀ ಮಲ್ಲಿಕಾರ್ಜುನ ಮಂದಿರ. ಇದು ಇಲ್ಲಿಂದ 100 ಪಾವಟಿಗಳು ಇಳಿದು ಹೋದ ಮೇಲೇ ನಮಗೆ ಶ್ರೀ ಸಿದ್ದೇಶ್ವರ ಮಂದಿರ ಕಾಣಿಸ್ಬೋದು. ಇದು ನೋಡಿ, ಬಹಳ ಅದ್ಭುತ ಕಟ್ಟಡ. ಇದು ಪುರಾತನ, ಸಾವಿರಾರು ವರ್ಷಗಳಿಂದ ಇನ್ನೂ ಏನೂ ಆಗಿಲ್ಲ. ಇದು ಸುಸ್ಥಿತಿಯಲ್ಲೇ ಇದೆ. ಯಾವ ಥರ ಕಟ್ಟಿರಬೇಕು. ಪಾವಟಿಗಳು ಗಟ್ಟಿ ಕಲ್ಲುಗಳಿಂದ ಇದು ಮಾಡಿದ್ದಾರೆ ಎಲ್ಲ. ಆಗಿನ ಕಾಲದ ಕಲ್ಯಾಣಿ ಚಾಲುಕ್ಯರ ಕಟ್ಟಡ ಇದು. 10ನೇ ಶತಮಾನದೊಳಗಿನ ಕಟ್ಟಡ ಅಂತ ಹೇಳಬಹುದು ಇದನ್ನು. ಇದೇ ಮಲ್ಲಿಕಾರ್ಜುನ ಮಂದಿರ. ಇದು ಇದರ ಅಕ್ಕಪಕ್ಕ ತೋರಿಸ್ತಾ ಇದ್ದೀವಿ ನಿಮಗೆ. ಬಹಳ ಅದ್ಭುತ ಕಲಾಕೃತಿ ಇದೆ ಇದು. ಫಸ್ಟ್ ಪ್ರವೇಶ ದ್ವಾರದ ನಂತರ ಇದೇ ನಿಮಗೆ ಕಣ್ಣಿಗೆ ಕಾಣೋದು ಶ್ರೀ ಮಲ್ಲಿಕಾರ್ಜುನ ಮಂದಿರ. ಇದು ನೋಡಿ, ಅದ್ಭುತ. ಇಲ್ಲಿ ಒಳಗಡೆ ಅಂದರೆ ಈ ಪಾವಟಿಗೆ ಒಳಗಡೆ ಇನ್ನೊಂದು ದ್ವಾರ ಬಾಗಿಲ್ಲ, ಆ ದ್ವಾರ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಕೆಳಗಡೆ ಇಳಿದು 100 ಕಲ್ಲು ಪಾವಟಿಗೆಯನ್ನು ಇಳಿದು ಹೋಗಬೇಕು. ಇಲ್ಲಿ ಎಡಗಡೆ ಏನು ಮಾಡಿದ್ದಾರೆ, ಇಲ್ಲೊಂದು ಆತ್ಮಲಿಂಗ ಸ್ಥಾಪನಾ ಮಾಡಿದ್ದಾರೆ. ಇಲ್ಲಿ ಇದು ಆಗಿನ ಕಾಲದಲ್ಲಿ ಆತ್ಮಲಿಂಗ. ಇದು
ಒಳಗೆ ಹೋಗೋಕ್ಕಿಂತ ಮುಂಚೆ ಎಡಗಡೆ ಇದೆ. ಇಲ್ಲಿ ಕೇಂದ್ರ ಸರ್ಕಾರದ ಪ್ರಾಚ್ಯ ವಾಸ್ತು ಇಲಾಖೆಯ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಇದು ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದ್ದಿದೆ ಮಂದಿರ. ಇದು ಇದೇ ನೋಡ್ರಿ ಕಾಣ್ತಾ ಇರೋದು ತಮಗೆ ಸಿದ್ದೇಶ್ವರ ಮಂದಿರ. ನೋಡಿ ಇಲ್ಲಿ ದೀಪಗಂಬಗಳಿವೆ. ಇಲ್ಲಿ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಮಂದಿರಗಳನ್ನು ಕಟ್ಟಿದ್ದಾರೆ. ಭಕ್ತರಿಗೆ ಇರುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಅದ್ಭುತ. ಭಕ್ತರಿಗೆ ಅನ್ನಪ್ರಸಾದ ಮಾಡಲಿಕ್ಕೆ ಎಲ್ಲ ಸ್ಥಳಾವಕಾಶ ಮಾಡಿದ್ದಾರೆ. ಇದೇ ಪುರಾತನ ಶ್ರೀ ಸಿದ್ದೇಶ್ವರ ಮಂದಿರ ಈಗ ತಮಗೆ ತೋರಿಸ್ತಾ ಇರೋದು. ಒಳಗಡೆ ಹೋಗೋದು ಇದು. ನೋಡಿ ಇಲ್ಲಿ ನಂದಿ, ವಿಶೇಷ ನಂದಿ ಇದೆ. ಇಲ್ಲಿ ಈ ಥರ ನಂದಿ ನೀವು ಎಲ್ಲಿ ನೋಡೋಕ್ಕೆ ಸಿಗಲ್ಲ. ಬೆಳಗಾಲ ಮುಂದೆ ಇಟ್ಟಿದ್ದ ನಂದಿ ಇದೆ ಇದು. ನೋಡಿ ಬಹಳ ಅದ್ಭುತ ಸುಂದರ ಕಲಾಕೃತಿ ಇದೆ ನಂದಿದು. ಶಿವನ ಇದ್ರ ಮುಂದೆ ನೋಡಿ ಎಂಥ ಅದ್ಭುತ ಕಟ್ಟಿದ್ದಾರೆ. ಇದು ಕಲ್ಯಾಣಿ ಚಾಲುಕ್ಯರ ಕಂಬಗಳ ಶೈಲಿ ನೋಡಿದ್ರೆ ಕಲ್ಯಾಣಿ ಚಾಲುಕ್ಯರ ಅನಿಸುತ್ತೆ ಇದು. ನೋಡಿ ಅಷ್ಟ ಅದ್ಭುತ ಕಲಾಕೃತಿ ಮಾಡಿದ್ದಾರೆ. ಎಲ್ಲ ಲಾಕ್ ಸಿಸ್ಟಮ್ ಆಗಿನ ಕಾಲದೊಳಗೆ ಅದನ್ನು ಮಾಡಿ ಕಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಗಣಪತಿ ಒಂದು ಸುಂದರ ಕಲಾಕೃತಿ ಆಗಿನ ಕಾಲದ್ದೇ ಇದೆ. ಇದು ನಿಂತು ನೋಡ್ಬೇಕಂತ ತುಂಬಿಕೊಳ್ಬೇಕು. ಇದು ನೋಡ್ರಿ ಗರ್ಭಗುಡಿಯ ಬಾಗಿಲು. ಇದು ಹಿತ್ತಾಳೆಯಿಂದ ನೋಡ್ರಿ ಎಂಥ ಸುಂದರ ಕಲಾಕೃತಿ ಮಂಟಪ ಇದು. ನೋಡಿ ತಾವು ಇದು ನೋಡ್ರಿ ಹಿತ್ತಾಳೆಯಿಂದ ಕಂಪ್ಲೀಟ್ ಇದು ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ತಮಗೆ ಲಿಂಗ, ಆಗಿನ ಕಾಲದ ಲಿಂಗ. ಇದೇ ಲಿಂಗಕ್ಕೆ ಇದನ್ನು ಭಗ್ನ ಮಾಡಬೇಕಂತ ಔರಂಗಜೇಬ ಅವ್ರ ಸೈನಿಕರಿಗೆ ಆರ್ಡರ್ ಮಾಡಿದಾಗ ಜೇನುನೊಣಗಳನ್ನು ಆ ಸೈನಿಕರನ್ನು ಕಡಿದು ಓಡಿಸ್ತವೆ ಅಂತ ಇಲ್ಲಿ ಕಥೆ ಇದೆ. ಅದಕ್ಕಾಗಿ ಔರಂಗಜೇಬ ಇಲ್ಲಿ ತಪ್ಪಾಯ್ತಂತ ತಿಳ್ಕೊಂಡು ಇಲ್ಲಿ ಭಕ್ತಿಲೇ ಬಂದು ಮಾಂಸವನ್ನು ಅರ್ಪಣೆ ಮಾಡಿದಾಗ ಆ ಮಾಂಸ ಹೋಗಿ ಹೂವು ಆಗ್ತಾವಂತೆ ಇಲ್ಲಿಟ್ಟಾಗ. ಅದಕ್ಕೆ ಮಾಂಸನೂರ ಅಂತ ಇಲ್ಲಿದ್ದಿದ್ದು ಈಗ ಅಪಭ್ರಂಶ ಆಗಿ ಮಾಚಿನೂರು ಅಂತ ಈ ಊರಿಗೆ ಹೆಸರು ಬಿದ್ದಿದೆ. ನೋಡ್ರಿ ಎಷ್ಟು ಅದ್ಭುತ ಲಿಂಗ ಇದೆ ಇದು. ಕೆತ್ತನೆ ಕುಸುರಿನ ಕಲೆ ನಿಂತು ನೋಡ್ಬೇಕಂತ ಅದ್ಭುತ ಮಂದಿರ ಇದೆ ಇದು. ಬಹಳ ಅದ್ಭುತ ಮಂದಿರ ಇದು. ನೋಡಿ ನೀವು ಇಂಥ ಮಂದಿರಗಳು ಈಗಿನ ಕಾಲದೊಳಗೆ ರೇರ್ ಸಿಗೋದು. ಮಂದಿರ ಸುತ್ತಮುತ್ತ ನೋಡ್ರಿ ಎಲ್ಲ ಯಾವ ಥರ ಚಿಕ್ಕ ಚಿಕ್ಕ ಮಂದಿರಗಳಿವೆ. ಅಲ್ಲಿ ಅನ್ನಪ್ರಸಾದಕ್ಕಾಗಿ ಕೆಲವೊಂದು ಸ್ಥಳಾವಕಾಶವನ್ನು ಆಗಲೇ ಮಾಡಿದ್ದಾರೆ. ನೋಡಿ ಹೊರಗಿನಿಂದ ಹ್ಯಾಕ್ ಕಾಣುತ್ತೆ ಮಂದಿರ. ಕಲ್ಯಾಣಿ ಚಾಲುಕ್ಯರ ನಿರ್ಮಾಣದ ಮಂದಿರ ಇದು. ನೋಡ್ಬೋದು ತಾವು ಅದ್ಭುತ ಕಲಾಕೃತಿ ಅಂತ ಹೇಳಬಹುದು. ಸಾವಿರಾರು ವರ್ಷಗಳಾದ್ರೂ ಇನ್ನೂ ಎಲ್ಲಿ ಬ್ರಿಕ್ ಬಿಟ್ಟಿಲ್ಲ. ಎಲ್ಲ ಲಾಕ್ ಸಿಸ್ಟಮ್ದೊಳಗೆ ಎಲ್ಲ ಕಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಕಲ್ಯಾಣಿ ಚಾಲುಕ್ಯರ ಮಂದಿರಗಳಿವೆ, ಕಟ್ಟಡಗಳಿವೆ. ಅದೇ ಥರನೇ ಇದನ್ನು ಕಟ್ಟಿದ್ದಾರೆ. ನೋಡ್ರಿ ಎಷ್ಟು ಅದ್ಭುತ ಗಣಪತಿ, ಎಷ್ಟು ದೂರಿಂದ ಎಷ್ಟು ನೆದರಾಗುವಾಗ ಆ ಥರ ಕಾಣುತ್ತೆ. ನೋಡಿ ಇದು ಹೊರಗಿನ ದೃಶ್ಯ. ಇದು ಸಿದ್ದೇಶ್ವರ ಮಂದಿರದ ಹೊರಗಿನ ದೃಶ್ಯ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ ಭಾಳ ಚೆನ್ನಾಗಿದೆ, ಸುಂದರವಾಗಿದೆ. ನೋಡಿ ಎಲ್ಲ ಪಾವಟಿಗೆ ಇರೋ ಸಿಸ್ಟಮ್. ಅಲ್ಲಿ ಅನ್ನಪ್ರಸಾದಕ್ಕಾಗಿ ಅಲ್ಲಿ ಕೆಲವೊಂದು ಸ್ಥಳಾವಕಾಶ, ಪುರಾತನ ಗಿಡಗಳು ಇನ್ನೂ ಇದು ಇವೆ. ಇಲ್ಲಿ ಇದು ಒಂದು ಚಿಕ್ಕ ಮಂದಿರ ಇದೆ. ನೋಡಿ ಅದ್ಭುತ ಇದು. ಇದೇ ಥರ ಇಲ್ಲಿ ಆ ದ್ವಾರದಿಂದ ಹೊರಗೆ ಬಂದು ಇಲ್ಲಿ ಇದು ಭೀಮಾ ನದಿ. ಇದು ಭೀಮಾ ನದಿ. ನೋಡಿ ಎಂಥ ಅದ್ಭುತ. ಭೀಮಾ ನದಿಯ ದಂಡೆಯ ಮೇಲೆ ಸಾವಿರಾರು ವರ್ಷಗಳು. ಇದು ನೋಡ್ರಿ ಇದೊಂದು ಮಂದಿರ ಕಾಣಿಸ್ತದೆ. ಜಟಾಶಂಕರ ಮಂದಿರ ಅಂತಾರೆ ಇದಕ್ಕೆ. ಜಟಾಶಂಕರ ಮಂದಿರ ನೀರಿನಲ್ಲೇ ಇದೆ, ಮಧ್ಯದಲ್ಲಿ, ಈ ನದಿಯ ಮಧ್ಯದಲ್ಲಿ ಕಟ್ಟಿದ್ದಾರೆ.
ಬಹಳ ಅದ್ಭುತ ನಿಸರ್ಗ ರಮಣೀಯ ದೃಶ್ಯ ಇಲ್ಲಿ ನೀವು ನೋಡ್ಬೋದು. ಇದೇ ನದಿಯೊಳಗೆ ಸ್ನಾನ ಮಾಡಿ ಅದು ದರ್ಶನಕ್ಕೆ ಹೋಗ್ತಾರೆ ಭಕ್ತ ಮಂದಿರ. ಇಲ್ಲಿ ಶಿವರಾತ್ರಿ ಮತ್ತು ಶ್ರಾವಣ ಮಾಸ ಇದೇ ನೋಡ್ರಿ ಜಟಾಶಂಕರ ಮಂದಿರ. ಎಷ್ಟು ತಿಳಿ ನೀರದವೆ ನೋಡಿ ಇಲ್ಲಿ. ಈ ಜಟಾಶಂಕರ ಮಂದಿರ ನದಿಯ ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಗಿನ ಕಾಲದ್ದು ಸಾವಿರಾರು ವರ್ಷಗಳಿಂದ. ಇದೆಲ್ಲ ನದಿ ಮಳೆಗಾಲದಲ್ಲಿ ಇಡೀ ಗರ್ಭಗುಡಿ ಮೇಲೆ ಇದ್ರಲ್ಲಿ ನಾವು ಸಿದ್ದೇಶ್ವರ ಮಂದಿರ ಏನು ನೋಡಿ ಬಂದೇವೆ ಈಗ, ಅದು ಕೂಡ ಕಂಪ್ಲೀಟ್ ಗುಡಿನೇ ಮುಳುಗಿರ್ತದೆ ಅಂತ ಹೇಳ್ತಾರೆ ಇಲ್ಲಿ ಜನ. ಗುಡಿಯ ಹೊರಗಿನಿಂದ ನೀವು ಪ್ರಥಮ ದ್ವಾರ ಬಾಗಿಲೇನು ತೋರಿಸಿ ಅಲ್ಲಿಂದಲೇ ಪೂಜೆ ಮಾಡ್ತಾರಂತೆ ಮಳೆಗಾಲದಾಗ, ಮಹಾಪೂರ್ ಬಂದಾಗ. ಈಗ ನಾವು ಹೋಗಿದ್ದು ಜನವರಿಯಲ್ಲಿ, ಜನವರಿ 2026ರಲ್ಲಿ ನಾವು ಇಲ್ಲಿ ಬಂದಿದ್ದು. ಸಂಕ್ರಮಣ ಶುಭ ಅವಸರ ಸಮಯದಲ್ಲಿ ಬಂದಿದ್ದು ನಾವು. ನೀರು ಸ್ವಲ್ಪ ಕಡಿಮೆ ಇವೆ, ಈಗ ಮಳೆಗಾಲ ನಿಂತಿದೆ, ಅದಕ್ಕೆ ನೀರು ಇಷ್ಟೇ ಇವೆ. ಮಳೆಗಾಲದಲ್ಲಿ ಬಂದರೆ ಕಂಪ್ಲೀಟ್ ಮಹಾಪೂರದಿಂದ ಗುಡಿ ಮುಳುಗಿರ್ತದೆ ಅಂತ ಹೇಳ್ತಾರೆ ಇಲ್ಲಿ ಜನ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದಲೇ ಭಕ್ತರು ಸ್ನಾನ ಮಾಡಿ ಪೌಡ್ಗೆ ಅಲ್ಲಿ ಆ ದ್ವಾರ ಬಾಗಿಲುಗಳನ್ನು ಅಲ್ಲಿಂದ ಒಳಗೆ ಪ್ರವೇಶ ಮಾಡ್ತಾರೆ. ಪೌಟಿಗೆ ಮಾಡಿದ್ದಾರೆ ಕೆಳಗೆ ಇಳಲಿಕ್ಕೆ ಭಕ್ತರಿಗೆ, ಹೋಗಿ ಒಳಗೆ ಬರೋದು. ಇಲ್ಲಿ ಸಿದ್ದೇಶ್ವರ ಮಂದಿರಕ್ಕೆ ಬಂದು ಇಲ್ಲಿ ಅಲ್ಲಿಂದ ಸ್ನಾನ ಮಾಡಿ ಬಂದು ಇಲ್ಲಿ ದರ್ಶನ ಪಡಿತಾರೆ ಭಕ್ತರು. ನೋಡಿ ಎಂಥ ಅದ್ಭುತ. ಇದೆಲ್ಲ ನೋಡಿ ಭಕ್ತರ ಸಲುವಾಗಿ ಬೇರೆ ಬೇರೆ ಅನ್ನ ಪ್ರಸಾದಕ್ಕಾಗಿ ಕೆಲವೊಂದು ಸ್ಥಳಾವಕಾಶ ಮಾಡಿದ್ದಾರೆ. 3 ದೀಪಗಂಬಗಳು ಕಾಣಬಹುದು ತಾವಿಲ್ಲಿ. ನೋಡಿ ಅದ್ಭುತ ನಜಾರ ಇದು. ಪುರಾತನವಾದ ಗಿಡಗಳು ಇಲ್ಲಿವೆ ಇನ್ನೂ. ಅದ್ಭುತ. ಇಲ್ಲಿ ಬಂದರೆ ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಮನಸ್ಸೇ ಆಗಲ್ಲ, ಅಷ್ಟು ಒಂದು ಆತ್ಮಶಾಂತಿ ಸಿಗುತ್ತೆ ಇಲ್ಲಿ. ತಾವು ಇದನ್ನು ನೋಡಬಹುದು. ಬಹಳ ಸುಂದರವಾದ ಚಿತ್ರಣ ಇದು. ಅಖಂಡ ಕರಿಕಲ್ಲಿನಲ್ಲಿ ಕೆತ್ತಿದ್ದಾರೆ. ಹಾಗೆ ಕಲ್ಯಾಣಿ ಚಾಲುಕ್ಯರು ಇದು ಎಲ್ಲಿಂದ ಕಲ್ಲು ತಂದರೋ ಗೊತ್ತಿಲ್ಲ, ಬಟ್ ಬಹಳ ಅದ್ಭುತ ಕಟ್ಟಿದ್ದಾರೆ. ಅವರ ಕಲಾಕೃತಿಗಳು ಕರ್ನಾಟಕದ ತುಂಬೆಲ್ಲ ಎಲ್ಲ ಕಡೆ, ದಕ್ಷಿಣ ಭಾರತದೊಳಗೆ ಕಲ್ಯಾಣಿ ಚಾಲುಕ್ಯರ ಕಲಾಕೃತಿಗಳು ನೋಡಿ. ಮತ್ತೆ ತಮಗೆ ನದಿ ತೋರಿಸ್ತಿದ್ದೆವು, ಜಟಾಶಂಕರ ಮಂದಿರ ತೋರಿಸ್ತಿದ್ದೆವು ತಮಗೆ ಸುತ್ತಮುತ್ತಲು. ಇಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಇಲ್ಲಿ ಮೇಲೇರಿ ನೋಡಿ. ಇದು ಏರಿ ಹೋಗಲಿಕ್ಕೆ ಮತ್ತೆ ಒಳಗಡೆ ಬಂದು ದರ್ಶನ ತಗೋತಾರೆ ಇಲ್ಲಿ. ಪುನಃ ಪುನಃ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಪುನಃ ಪುನಃ ತೋರಿಸುವಂಥದ್ದು ದೃಶ್ಯಗಳಿವೆ ಇಲ್ಲಿ. ಇದು ಮಾಚಿನೂರು ಕೋಟೆ. ಇದು ಮಾಚಿನೂರು ಕೋಟೆ. ಇದು ಆವಾಗ ಇದು ನೋಡಿ ಪ್ರಾಚ್ಯ ಇಲಾಖೆಗೆ ಕೇಂದ್ರ ಸರ್ಕಾರದ ಪ್ರಾಚ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಕೋಟೆ ಎಲ್ಲ ಬಿದ್ದೋಗಿದೆ ಈಗ, ಅಷ್ಟು ಸುಸ್ಥಿತಿಯಲ್ಲಿಲ್ಲ. ಇದು 1600ನೇ ಶತಮಾನದೊಳಗೆ ಕಟ್ಟಿದ್ದ ಇದು ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಇದು ಔರಂಗಜೇಬ ಕಟ್ಟಿಸಿದ್ದಾನೆ ಅಂತ ಹೇಳ್ತಾರೆ ಇಲ್ಲಿ. ಔರಂಗಜೇಬ 1694ರಿಂದ 1701ನೇ ಇಸ್ವಿ ಅಲ್ಲಿ ತನ, ಅಂದರೆ 7 ವರ್ಷ ಇಲ್ಲಿ ಅವರು ಸೈನಿಕರು ಕ್ಯಾಂಪ್ ಹಾಕಿದ್ರು ಅಂತ ಹೇಳ್ತಾರೆ ಇಲ್ಲಿ. ಅಂದರೆ 1680ರಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲವಾದ ನಂತರ, ಅಲ್ಲಿಂದ 1688ರೊಳಗೆ ಸಂಭಾಜಿ ಮಹಾರಾಜರ ಕಾಲವಾದ ನಂತರ ಮರಾಠಿಗರನ್ನು ಸೋಲಿಸಿ ಇಡೀ ದಕ್ಷಿಣ ಭಾರತವನ್ನು ಗೆಲ್ಲಬೇಕು ಅಂತ ಒಂದು ಇದರಿಂದ ಔರಂಗಜೇಬ ಸಾಹಸ ಮಾಡಿ
ಇಲ್ಲಿ ಕೆಲವೊಂದು ಕೋಟೆಗಳನ್ನು ಕಟ್ಟಿಸಿ ಸುರಕ್ಷತೆಗಾಗಿ ತನ್ನ ಸಲುವಾಗಿ ಅಷ್ಟೇ ಅದು ಕೋಟೆ ಕಟ್ಟಿಸಿದ್ದ. ಆದರೆ ಮರಾಠ ಸೈನಿಕರ ಶೌರ್ಯ, ಮರಾಠಿ ಸೈನಿಕರು ಇವರ ಮೇಲೆ ಔರಂಗಜೇಬನಲ್ಲಿ ಸಿಕ್ಕಾಪಟ್ಟೆ ದಾಳಿ ಮಾಡ್ತಾರೆ. ಅವನಿಗೆ ಕೊನೆಗೂ ಮರಾಠ ಸಾಮ್ರಾಜ್ಯವನ್ನು ಔರಂಗಜೇಬನ ಸಾವಿನ ತನವನ್ನು ಅವನು ಮರಾಠರನ್ನು ಗೆಲ್ಲಲಾಗಲಿಲ್ಲ. ಬಟ್ ಈ ಕೋಟೆ ತನ್ನ ಸಂರಕ್ಷಣೆಗಾಗಿ ಇಲ್ಲಿ ಅವರ ಸೈನಿಕರೊಂದಿಗೆ ಉತ್ತರ ಭಾರತವನ್ನು ಬಿಟ್ಟು ದಕ್ಷಿಣ ಭಾರತವನ್ನು ಗೆಲ್ಲಬೇಕಂತ ಬಂದು ಇಲ್ಲಿ ವಾಸ್ತವ್ಯ ಹೂಡಿದ್ದ ಔರಂಗಜೇಬ. ಆ ಒಂದು ಕಥೆ ಎಲ್ಲ ಪಾಳು ಬಿದ್ದಿದೆ. ಈಗೆಲ್ಲ ಕೋಟೆ ಗೋಡೆ ಅಷ್ಟು ಸುಸ್ಥಿತಿಯಲ್ಲಿ ಇಲ್ಲ. ಬಟ್ ಇದು ನೋಡ್ಬೋದು ತಾವು, ಎಂಥ ಅದ್ಭುತ ಕೋಟೆ ಇದು, ಕಲ್ಲಿನಿಂದ ಕಟ್ಟಿದ್ದು. ಆಗಿನ ಗಚ್ಚು ಮಣ್ಣು ಕೂಡಿ ಕೋಟೆ ಗೋಡೆ ಇದು. ಬಹಳ ಮಜಬೂತ್ ಕಟ್ಕೊಂಡಿದ್ದಾನೆ. ಬಟ್ ಈಗ ಸ್ಥಿತಿಯಲ್ಲಿ ಇಲ್ಲ, ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಈಗೆಲ್ಲ. ಕೋಟೆ ಎಲ್ಲ ಹಾಳೆ ಬಿದ್ದಿದೆ. ಬಟ್ ಏನೋ ತನ್ನ ಒಂದು ಸಂರಕ್ಷಣೆಗಾಗಿ ಔರಂಗಜೇಬ್ ಮಾಡ್ಕೊಂಡಿದ್ದಾನೆ ಇದನ್ನು. ಇದೇ ಔರಂಗಜೇಬ ಈ ಮಂದಿರವನ್ನು ನಾಶ ಮಾಡಬೇಕು ಅಂತ ತಿಳ್ಕೊಂಡು ಸೈನಿಕರನ್ನು ಕಳಿಸಿದಾಗ ಜೇನುನೊಣಗಳ ಮುತ್ತಿಗೆ ಹಾಕಿ ಅವರನ್ನು ಗುಡಿಯಿಂದ ಓಡಿಸ್ತವೆ. ಅಲ್ಲಿಂದ ಔರಂಗಜೇಬ ದೇವರನ್ನು ನಂಬಿ ಅವರು ಮಾಂಸ ತಿಂತಿದ್ದಾರಲ್ಲ, ಅದೇ ಮಾಂಸವನ್ನು ನೈವೇದ್ಯ ಕಳಿಸಿಕೊಡ್ತಾನೆ ಮಂದಿರದಲ್ಲಿ. ಆ ಮಂದಿರದೊಳಗೆ ಒಳಗೆ ಹೋದ ಕೂಡಲೇ ಆ ನೈವೇದ್ಯ, ಮಾಂಸದ ನೈವೇದ್ಯ ಹೂಗಳಾಗ್ತವೆ ಅಲ್ಲಿ. ಅದೇ ಒಂದು ಮಹತ್ವದ ಇದು. ಅದು ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಕೋಟೆ ಗೋಡೆ. ಇದು ಭಾಳ ಸುಂದರ ಇದುವಾಗಿ ಕಟ್ಟಿದ್ದಾರೆ. ಇದೆಲ್ಲ ಸುತ್ತಮುತ್ತ ಇಲ್ಲಿ ಸೈನಿಕರು ಬೀಡು ಬಿಡ್ತಿದ್ರು. ಇಲ್ಲೆಲ್ಲ ಸೈನಿಕರು, ಕುದುರೆಗಳು, ಅವು ಇವು ಕಟ್ಟೋ ಜಾಗ ಮಾಡಿದ್ದಾರೆ ಇಲ್ಲಿ. ಎಲ್ಲ ಭಾಳ ಬಿದ್ದೆ. ಇಲ್ಲಿದೆ ನೋಡ್ರಿ, ಇಲ್ಲಿ ಔರಂಗಜೇಬು ಕುಂತು ತನ್ನ ಸೈನಿಕರಿಗೆ ಆದೇಶ ಮಾಡ್ತಿದ್ದ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಹಿರಿಯರು. ಇದು ಔರಂಗಜೇಬ ಒಂಥರ ಮಸೀದಿ ಟೈಪ್ ಮಾಡಿ ಇಲ್ಲಿ ಅವನು ನಮಾಜ್ ಮಾಡಿ ಕುಂತು ಸೈನಿಕರನ್ನು ಆದೇಶ ಮಾಡ್ತಿದ್ದ ಇಲ್ಲಿ ಕುಂತು ಅಂತ ಹೇಳ್ತಾರೆ. ಇದನ್ನು ನಿಜವಾಗಿ ಅಲ್ಲಿ ಏನೂ ಹಾಗಿಲ್ಲ, ಆದರೆ ಜನರು ಹೇಳೋದು, ಅಲ್ಲಿ ಜನರು ಹೇಳಿದ್ದನ್ನೇ ತಮಗೆ ಹೇಳ್ತಾ ಇದ್ದೀನಿ ನಾನು. ಇದು ಒಂದು ಕುರುಹು, ಔರಂಗಜೇಬು ಕೂಳೋದು ಇಲ್ಲೇ, ವಾಸ್ತವ್ಯ ಹೂಡಿದ್ದು. ಮುಂದೆ ನೀರಿನ ಒಂದು ಇದು ಇದೆ, ಹೊಂಡ ಇದೆ, ಎಲ್ಲ ಅವನ ಸಲುವಾಗಿ ಮಾಡಿದ್ದು ಇದೊಂದು ಜಾಗ, ಔರಂಗಜೇಬನ ಸಲುವಾಗಿ. ಅದು ಬಿಟ್ಟರೆ ಬೇರೆ ಕುರುಹುಗಳು ಏನು ಇಲ್ಲ ಇಲ್ಲಿ, ನೋಡ್ಬೋದು ತಾವು. ಸುತ್ತಮುತ್ತಲು ಇದೇ ಇದೆ. ಯಾವುದೇ ಇರಲಿ ಅದು. ಮುಂದೆ ಇಲ್ಲಿಂದ 1701 ಇಲ್ಲಿಂದ ಔರಂಗಜೇಬ್ ಹೊರಗಡೆ ಹೋಗ್ತಾನೆ. ಹೋಗಿ ಅವನು ಸಂಭಾಜಿನಗರದಲ್ಲಿ ಹೋಗಿ ಪ್ರಾಣ ಬಿಡ್ತಾನೆ. ಅಲ್ಲಿ ಅವನ ಸಮಾಧಿ ಇದೆ ನೋಡಿ. ಇದು ವಿಶಾಲವಾದ ಪ್ರದೇಶ. ಸೈನಿಕರನ್ನು ಅಲ್ಲಿ ವಾಸ್ತವ್ಯ ಹೂಡಿಸಿದ್ದ. ಕುದುರೆ, ಅವನ ಆನೆಗಳು ಏನೇ ಇದ್ದರೂ ಇಲ್ಲಿ ವಾಸ್ತವ್ಯ ಹೂಡ್ತಿದ್ರು ಅಂತ ಹೇಳ್ತಾರೆ ಇಲ್ಲಿ. ಬಟ್ 7 ವರ್ಷಗಳ ಕಾಲ ಔರಂಗಜೇಬು ಇದೇ ಸ್ಥಾನದಲ್ಲಿ ವಾಸ್ತವ್ಯ ಹೂಡಿದ್ದ ಸೈನಿಕರೊಂದಿಗೆ ಅಂತ ಇಲ್ಲಿ ಜನ ಹೇಳ್ತಾರೆ. ಬಟ್ ಅವನೇನು ಸಾಧಿಸೋಕ್ಕಾಗಲಿಲ್ಲ. ದಕ್ಷಿಣ ಭಾರತವನ್ನು ಗೆಲ್ಲಕ್ಕಾಗಲಿಲ್ಲ, ಮರಾಠರನ್ನು ಗೆಲ್ಲಕ್ಕಾಗಲಿಲ್ಲ. ಕೋಟೆ ಚೆನ್ನಾಗಿ ಕಟ್ಟಿದೆ, ಬಟ್ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ. ನಮಸ್ಕಾರ. ನಾವೀಗ ಮಾಚನೂರು ಸಿದ್ದೇಶ್ವರ ದರ್ಶನ ತಗೊಂಡು ಸೋಲಾಪುರ ಕಡೆ, ಅಂದ್ರೆ ಮಾಚನೂರಿಂದ ಸೋಲಾಪುರ 40 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ನಾವು ಮಾಚನೂರಿಂದ 38 ಕಿಲೋಮೀಟ್ರ್ ಬಂದ್ಮೇಲೆ, ಅಂದರೆ ಇನ್ನೂ ಸೋಲಾಪುರ 11 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೊಬ್ಬರು ಹೇಳಿದ್ರೆ ನಮಗೆ, ನಮ್ಮ ಫ್ರೆಂಡ್, ಇಲ್ಲಿ ಸಮೃದ್ಧಿ ಹೋಟೆಲ್, ಸಮೃದ್ಧಿ ಗಾರ್ಡನ್ ಅಂತಿದೆ, ಭಾಳ ಫೇಮಸ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಒಂದು ಇದ್ರ ಮೇಲೆ, ಯಾಕಂದರೆ ಸೋಲಾಪುರದಾಗ ನಮ್ಮ ಫ್ರೆಂಡ್ ಇರ್ತಾರೆ ಅಜರುದ್ದೀನ್ ಅಂತ, ಇಲ್ಲಿ ಊಟ ಮಾಡಿರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ನೋಡಬೇಕು ಟೇಸ್ಟ್ ಅಂತ ತಿಳ್ಕೊಂಡು ಇಲ್ಲಿ ಸಮೃದ್ಧಿ ಗಾರ್ಡನ್ಗೆ ಬರ್ತಾಯಿದ್ದೀವಿ. ಬನ್ನಿರಿ, ಒಳಗಡೆ ಹೋಗಿ ಊಟ ಮಾಡಿ ನಿಮಗೆಲ್ಲ ತೋರಿಸ್ತೀವಿ. ಬನ್ನಿರಿ ಒಳಗೆ. ನಮಸ್ಕಾರ.
ಹೋಟೆಲ್ ಸಮೃದ್ಧಿ ಗಾರ್ಡನ್, ಮಂಗಳವೇಡ ಸೋಲಾಪುರ ರೋಡ್ ಇದು. ಅಲ್ಲಿ ನಿಂದು ಬಾ. ನೋಡಿ ರೌಂಡ್ ಆ ಬೋರ್ಡ್ ಕಾಣಿಸ್ತಾನ ಅದು ಸಮೃದ್ಧಿ ಗಾರ್ಡನ್ ಕಾಣಿಸ್ತದೆ ಅಲ್ಲಿ. ಹಾಂ ನೋಡಿ, ಇದೇ ನೋಡ್ರಿ ಸಮೃದ್ಧಿ ಗಾರ್ಡನ್ ನಾವು ಬಂದಿದ್ದು. ಸಮೃದ್ಧಿ ಗಾರ್ಡನ್ ಇದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ನಮ್ಮದು ಗಾಡಿ ಪಾರ್ಕ್ ಮಾಡಿದ್ದೇವೆ ಇಲ್ಲಿ. ಎಲ್ಲ ಗಾಡಿ ಪಾರ್ಕಿಂಗ್ ಎಷ್ಟು ಅದಾವೆ ನೋಡ್ರಿ ಇಲ್ಲಿ. ಹೋಟೆಲ್ ಸಮೃದ್ಧಿ ಗಾರ್ಡನ್ ಎಲ್ಲ ಕೆಳಗೆ ಏನೇನು ಸಿಗ್ತಾವಲ್ಲ ಬರ್ದಾರ ಇಲ್ಲಿ. ಅಲ್ಲಿ ಸಮೃದ್ಧಿ ಪಾನ್ ಶಾಪ್ ಅದ. ಇದಾದ ಕೂಡಲೇ ಆ್ಯಂಬಿಯನ್ಸ್ ಜಬರ್ದಸ್ತ್ ಅದ ಇಲ್ಲಿ. ಎಲ್ಲ ನಮ್ಮ ಫ್ರೆಂಡ್ ಹೇಳ್ತೀವಿ ಇಲ್ಲಿ ಮಕ್ಕಳಿಗೆ ಆಡುವು ಅದಾವೆ ಇಲ್ಲಿ. ಎಲ್ಲ ಫ್ಯಾಮ್ಲಿ ಗಾರ್ಡನ್ ಮಾಡ್ಯಾರ. ಹಾಂ ನೋಡಿ ಅಲ್ಲಿ ಫ್ಯಾಮ್ಲಿ ಗಾರ್ಡನ್ ಇದೆ ಅಲ್ಲಿ. ಕವಟ್ ಬರ್ಪಿ ಅಂತ ನೋಡಿ ಇಲ್ಲಿ ದೇವರಾಯಿ ಸ್ಪೆಷಲ್ ಸಿಗ್ತದೆ ಇಲ್ಲಿ. ಬಳುವಲ್ಕಾಯಿ ಇದು. ಅಥವಾ फॅमिलीसाठी नंतर इकडे काय म्हणलं नाही नाही घेतच नाही. तुम्ही नको म्हटलं तर कशाला घेऊ. सांगतो मी. ओके दादा नाही दादा किती वेळा मसाला पडले रे पाणी वाढवून देणे उन्नीस खाओ बेटा खाओ. नरम होने लगा जल्दी जल्दी खाओ. ಇದು ನೋಡ್ರಿ ತುಪ್ಪನಂದು ಖವಾ ಪೋಳಿ ಇದು. ಖವಾ ಪೋಳಿ ಇದು ಇದು ಊಟಕ್ಕಿಂತ ಮೊದಲು ಹೇಳಿದ್ದು ಸ್ಟಾರ್ಟಿಂಗ್ ಖವಾ ಪೋಳಿ. ಇಲ್ಲಿ ನಾವು ಸೋಲಾಪುರಕ್ಕೆ ಬಂದರೆ ಇಲ್ಲೇ ಬಂದರೂ ಖವಾ ಪೋಳಿ ತಿಂತೇವೆ ನಾವು ಇಲ್ಲಿ. ತಿಂದು ಹೇಳ್ತೀನಿ ನಿಮ್ಗೆ. मस्त खाओ बड़ी मस्त ಬರ್ತೈತಿ. ಇದು ಸೋಯಾ ಮಸಾಲ, ಇದು ಬೇಸನ್ ಮಸಾಲ ಅಂದ್ರೆ ನಮ್ಮ ಕಡೆ ಪಿಟ್ಲ ಅಂತಾರೆ. ಪಿಟ್ಲ ಇದು ಸೋಯಾ ಮಸಾಲ. ಇದು ತೋರಿಸ್ತೀನಿ ನೋಡು. ಅಡ್ಡಿಲ್ಲ, ಮಸ್ತ್ ಮಾಡಿದ್ರು ಸೋಯಾ ಮಸಾಲ.
ನೈಸ್ ಬೆಸ್ಟ್ ಮಾಡೋದು. ಈಗ ನಿಮ್ಗೆ ಈಗ ಇದು ಪಿಟ್ಲ ಇದೆ, ಬೇಸನ್ ಮಸಾಲ. ನೈಸ್. ಇದು ಮಾಡೋ ಪದ್ಧತಿನೇ ಬೇರೆ. ಅಲ್ಟಿಮೇಟ್. ನಮ್ಮ ಫ್ರೆಂಡ್ ಹೇಳಿದ್ದು ಕರೆಕ್ಟ್ ಇದೆ, ಮಸ್ತ್ ಮಾಡ್ತಾರೆ. ಪಿಟ್ಲ ಇದು. ಏನೋ ಇದೆ ರಸ. ಅಡ್ಡಿಲ್ಲ, ಎಲ್ಲೂ ಇದ್ದಿಲ್ಲ. ಮಜ್ಜಿಗೆ ತೊಗೊಂಡಿದ್ದು ಮಜ್ಜಿಗೆ. ಓಕೆ, ಬೆಸ್ಟ್ ಇದೆ ಎಲ್ಲನೂ. ಇದು ಪಿಟ್ಲ ಬೇಸನ್ ಭಾಜಿ ಮತ್ತು ಇದು ಸೋಯಾಬೀನ್ ಇದು ಮಸಾಲ ಜಬರ್ದಸ್ತ್ ಇದೆಲ್ಲ. ಓಕೆ, ಡನ್. ಮುಂದೆ ಹಾಂ, ನೀ ಅದನ್ನು ಈಗ ಸಮೃದ್ಧಿ ಒಳಗೆ ನಮ್ಗೆ ಊಟ ಮುಗೀತಲ್ಲ. ಹಾಂ, ಎವ್ರಿಥಿಂಗ್ ಬೇಸನ್ನ ಮಸಾಲ ಮತ್ತು ಸೋಯಾಬೀನ್ ಮಸಾಲ ಎರಡೂ ಟಾಪ್ ಮಾಡಿದರು. ಚಪಾತಿ ಬೆಸ್ಟ್ ಇದ್ದು ಎಲ್ಲ. ಇದಕ್ಕೆ ನಾನು ಗೋಲ್ಡನ್ ಥಮ್ಸಪ್ ಕೊಡ್ತೀನಿ. ಇದು ಈ ಊಟಕ್ಕೆ ಗೋಲ್ಡನ್ ಥಮ್ಸಪ್ ನಂದು.